ಉದ್ಯೋಗ ಅರಸಿ ಯುವಕರು ಹಳ್ಳಿ ಬಿಟ್ಟು ನಗರ ಸೇರುತ್ತಿರುವ ಹೊತ್ತಲ್ಲಿ ಇಲ್ಲೊಬ್ಬ ಸ್ನಾತಕೋತ್ತರ ಪದವೀಧರ ಉದ್ಯೋಗ ಖಾತ್ರಿ ಯೋಜನೆಯ ಆಸರೆಯಲ್ಲಿ ನೈಸರ್ಗಿಕ ಕೃಷಿ ನಡೆಸಿ ಸೈ ಎನಿಸಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹಿರೇಹರಳಿಹಳ್ಳಿ ಗ್ರಾಮದ ಯುವ ರೈತ ಶ್ರೀಶೈಲ ಹನುಮಪ್ಪ ಬೂತಲ್ಲ ಸಮಗ್ರ ಕೃಷಿ ಪದ್ಧತಿಯ ಮೂಲಕ ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸಿ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಂಡಿರುವ ಯುವ ಕೃಷಿಕ ಶ್ರೀಶೈಲ ಹನುಮಪ್ಪ ಬೂತಲ್ಲ ತಮ್ಮ 5 ಎಕರೆ ಜಮೀನಿನಲ್ಲಿ ನೈಸರ್ಗಿಕ ಕೃಷಿಯ ಅದ್ಭುತ ಲೋಕ ಸೃಷ್ಟಿಸಿದ್ದಾರೆ. ತೋಟದಲ್ಲಿ ರಾಸಾಯನಿಕ ಮುಕ್ತವಾಗಿ ಬೆಳೆದಿರುವ ನಿಂಬೆ, ಮಾವು, ಕರಿಬೇವು ಮತ್ತು ದಾಳಿಂಬೆ ಬೆಳೆಗಳು ಕೈತುಂಬ ಲಾಭ ತರುತ್ತಿವೆ. ಕೇವಲ ತೋಟಗಾರಿಕೆ ಅಷ್ಟೇ ಅಲ್ಲ, ದಾಳಿಂಬೆ ಮತ್ತು ನಿಂಬೆ ತೋಟದಲ್ಲಿ ಬೆಳೆಯುವ ಹುಲ್ಲು ಕಸವನ್ನು ಸದ್ವಿನಿಯೋಗ ಮಾಡಿಕೊಂಡು 2 ಹಸುಗಳನ್ನು ಸಾಕುತ್ತಿದ್ದಾರೆ. ಇದರಿಂದಾಗಿ ಇವರ ಕುಟುಂಬಕ್ಕೆ ವರ್ಷದ 12 ತಿಂಗಳು ನಿರಂತರ ಆದಾಯ ಹರಿದು ಬರುತ್ತಿದೆ. ದೂರದರ್ಶನದೊಂದಿಗೆ ಯುವ ರೈತ ಶ್ರೀಶೈಲ ಹನುಮಪ್ಪ ಬೂತಲ್ಲ ಮಾವು, ನಿಂಬು, ಕರಿಬೇವು, ದಾಳಿಂಬೆ, ತೆಂಗು ಸೇರಿದಂತೆ ತೋಟಗಾರಿಕಾ ಬೆಳೆಗಳು ಹಾಗೂ ಹೈನುಗಾರಿಕೆ ಜೊತೆಗೆ ಸಮಗ್ರ ಕೃಷಿ ಪದ್ಧತಿ ಅನುಸರಿಸುತ್ತಿದ್ದೇವೆ. ಸರ್ಕಾರದಿಂದಲೂ ಸಾಕಷ್ಟು ಸಹಕಾರ ಸಿಗುತ್ತಿದ್ದು ನನ್ನಂತ ಯುವ ರೈತರಿಗೆ ಅನುಕೂಲವಾಗಿದೆ ಎಂದು ಅಭಿಪ್ರಾಯಪಟ್ಟರು. ತೋಟಗಾರಿಕೆ ಇಲಾಖೆಯಿಂದ ಎಲ್ಲ ರೀತಿ ಸಹಾಯಧನ, ಸಹಕಾರ ಮತ್ತು ಕೃಷಿ ಇಲಾಖೆಯಿಂದ ಕೃಷಿ ಹೊಂಡ ಒಂದು ಮಾಡಿಕೊಟ್ಟಿದ್ದಾರೆ ಮತ್ತು ಬದು ನಿರ್ಮಾಣ ಮಣ್ಣು ಮಾಡಿಕೊಟ್ಟಿದ್ದಾರೆ. ನಮಗೆಲ್ಲ ಸಮಗ್ರ ಕೃಷಿ ಪದ್ಧತಿಯಿಂದ ತೋಟಗಾರಿಕೆ ಇಲಾಖೆಯಿಂದ ಆಯ್ತು, ಕೃಷಿ ಇಲಾಖೆಯಿಂದ ಆಯ್ತು, ನಮಗೆ NRG ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸಿಕೊಂಡು ನಾವು ಬೆಳೆಯನ್ನು ಬೆಳೀತಾ ಇದ್ದೀವಿ. ಪತ್ನಿ ಬಸವರಾಜೇಶ್ವರಿ ಮದುವೆಯಾದಾಗ ಆರ್ಥಿಕ ಸ್ಥಿತಿ ಸರಿ ಇರಲಿಲ್ಲ. ಪತಿ MA ಪದವೀಧರರಾಗಿದ್ದು ತಾವೂ ಕೂಡ ಪದವಿ ಮುಗಿಸಿದ್ದೇನೆ. ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವುದು ಬೇಡವೆಂದು ನೈಸರ್ಗಿಕ ಮತ್ತು ಸಾವಯವ ಕೃಷಿ ಪದ್ಧತಿ ಆಯ್ಕೆ ಮಾಡಿಕೊಂಡೆವು. ಇಂದು ಬೇಸಾಯದಲ್ಲಿ ಉತ್ತಮ ಪ್ರಗತಿ ಸಾಧಿಸಿರುವುದು ಹೆಮ್ಮೆ ತಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಹಂತವಾಗಿ ಒಂದೇ ದಿನಕ್ಕೆ ಬರಲಾರ್ದ ಪ್ರತಿನಿತ್ಯ ನಮ್ಮಲ್ಲಿ ಹಣ ಹೆಂಗ ನಾವು ಸಂಪಾದನೆ ಮಾಡ್ಬೋದು, ನಾವ್ ಯಾವ ರೀತಿ ಸಮಾಜದಲ್ಲಿ ಬೆಳಿಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವ್ ಏನ್ ಮಾಡ್ತಾ ಇದ್ವಿ. ಈ ತರ ಅಂದ್ರೆ ನಾವು ಮಾದರಿಯಾಗಿ ಬೆಳಿಬೇಕು, ನಾವು ಎಜುಕೇಟೆಡ್ ಪರ್ಸನ್ ಆಗಿ ಕೂಡ ವಿದ್ಯಾವಂತರಾಗಿ ನಾವು ಈ ಒಂದು ಜೀವನದ ಸಮಾಜದಲ್ಲಿ ನಾವು ಕೂಡ ಒಂದು ಮಾದರಿಯಾಗಿ ಬೆಳಿಬೇಕಂತ ಒಂದು ಇಷ್ಟಪಟ್ಟು ಇದನ್ನ ಆಸೆ ಪಟ್ಟು ಬೆಳಿತಾ ಇದ್ದೀವಿ. ಯಲಬುರ್ಗಾ ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಲಿಂಗನಗೌಡ ಪಾಟೀಲ ಶ್ರೀಶೈಲ ಅವರನ್ನು ನೋಡಿದರೆ ಖುಷಿಯಾಗುತ್ತದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಮರ್ಥ ಲಾಭ ಪಡೆದು ನೈಸರ್ಗಿಕ ಕೃಷಿ ಮೂಲಕ ನೆಮ್ಮದಿಯ ಜೀವನ ಕಟ್ಟಿಕೊಂಡಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ತನ್ನ ಖರ್ಚನ್ನು ಕಡಿಮೆ ಮಾಡುವ ಸಮಗ್ರ ಕೃಷಿ ಅಳವಡಿಸಿಕೊಂಡು ಅದನ್ನು ತೆಗಿದ್ದಾನೆ. ಬಾರ್ಡರಲ್ಲಿ ಅವನು ಕರಿಬೇವು, ಲಿಂಬೆ, ತೆಂಗು ಮತ್ತು ಒಂದು 20 ಕ್ವಿಂಟಲ್ ಲಿಂಬೆ ಆರತಿ ಮಾಡಿದಾಗ ಅವನಿಗೆ ಎಲ್ಲಾ ರೀತಿಯಲ್ಲಿ 5 ಎಕರೆ ಒಂದು ಒಳಗಡೆ ಇದ್ರೂ ಅವನಿಗೆ ಹೆಚ್ಚು ಲಾಭ ಆಗ್ತದೆ ಅಂತ ಹೇಳಕ್ ನನಗೆ ಬಹಳ ಇಷ್ಟಪಡ್ತೀನಿ. ಒಟ್ಟಾರೆಯಾಗಿ ದೇಶದ ಜನರಿಗೆ ವಿಷಮುಕ್ತ ಆಹಾರ ನೀಡಬೇಕು ಹಾಗೂ ಮುಂದಿನ ಯುವ ಪೀಳಿಗೆಗೆ ಭೂಮಿಯನ್ನು ಬರಡು ಮಾಡದೆ ಫಲವತ್ತಾಗಿ ಉಳಿಸಬೇಕು ಎಂಬ ಉದಾತ್ತ ಗುರಿಯೊಂದಿಗೆ ಮುನ್ನಡೆಯುತ್ತಿರುವ ಶ್ರೀಶೈಲ ಹನುಮಪ್ಪ ಬೂತಲ್ಲ ಅವರ ಸಾಧನೆ ಕೃಷಿಯಿಂದ ದೂರ ಸರಿಯುತ್ತಿರುವ ಇಂದಿನ ಯುವ ಪೀಳಿಗೆಗೆ ಮಾದರಿಯೇ ಸರಿ.